ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಲಕ್ಷ್ಮಣ. ತುಂಬ ಜನ ಈ ಗಾಡಿ ಫೇಸ್ ಲಿಫ್ಟ್ಗೋಸ್ಕರ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರು. ಸೊ ಇಲ್ಲಿದೆ ನೋಡಿ ಮಹೇಂದ್ರ XUV 7XO. ಸೊ ಇದನ್ನು ಫೇಸ್ ಲಿಫ್ಟ್ ಜೊತೆಗೆ ನಿಮಗೆ ಗಾಡಿ ನೇಮ್ ಕೂಡ ಚೇಂಜ್ ಮಾಡಿದ್ದಾರೆ. ಇದು 700 ಅಂತ ಇರೋದನ್ನ ಏನಿದೆ XUV 700 ಅಂತ ಐತಲ್ಲ, ಸೊ ಅದರದ್ದು ನಿಮಗೆ 7XO ಮಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಈ ಗಾಡಿದು ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚೆನ್ನಾಗಿ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಕ್ವಿಕ್ಕಾಗಿ ನಿಮ್ಗೆ ಅಪ್ಡೇಟ್ ಬೇಕು, ನಿಮ್ಗೆ ಇನ್ಸ್ಟೆಂಟಾಗಿ ಅಪ್ಡೇಟ್ ಬೇಕು ಅಂದರೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವಿವತ್ತು ಮಹೇಂದ್ರ XUV 7XOನ ರಿವ್ಯೂ ಮಾಡೋಕ್ಕೆ ಕನಕಪುರ ರೋಡಲ್ಲಿರೋ PPS ಮಹೇಂದ್ರ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ನಿಮಗೆ ನನ್ನ ಗಾಡಿ ನೋಡಬೇಕು, ಗಾಡಿನ ಚೆಕ್ ಮಾಡಬೇಕು ಮತ್ತು ಪ್ರೈಸ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ನೀವು ವಿಸಿಟ್ ಮಾಡ್ಬೋದು, ವಿಸಿಟ್ ಮಾಡಿ ಗಾಡಿನ ನೋಡ್ಬೋದು. ಸೊ ಈಗ ಇದ್ರ ಇಂಜಿನ್ ಬಗ್ಗೆ ಹೇಳಿದ್ರೆ ನಿಮಗೆ ಫೇಸ್ ಲಿಫ್ಟ್ ಆಗಿರೋದ್ರಿಂದ ನಿಮಗೆ ಇಂಜಿನ್ ರಿಮೈನ್ಸ್ ಸೇಮ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಆಲ್ಮೋಸ್ಟ್ ಅಲ್ಲಿ 2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ಟರ್ಬೋ ಪೆಟ್ರೋಲ್ ಬರುತ್ತೆ. ನಿಮಗೆ 200 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ನಿಮಗೆ 420 mm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ನೀವು 2.2 ಲೀಟರ್ ಡೀಸೆಲ್ಗೆ ಹೋಗ್ತೀವಿ ಅಂದರೆ ನಿಮಗೆ ಡೀಸೆಲ್ ನಿಮಗೆ 185 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ನಿಮಗೆ 420 mm ಟಾರ್ಕ್ ಕೊಟ್ಟಿದ್ದಾರೆ. ಅದ್ರ ಬಂದು ನಿಮಗೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನು. ಸೊ ಇನ್ನು ಆಟೋಗೆ ಹೋಗ್ತೀವಿ ಅಂದರೆ ನಿಮಗೆ 450 mm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ನಿಮಗೆ ಇದರಲ್ಲಿ ಆಲ್ ವೀಲ್ ಡ್ರೈವ್ ಕೂಡ ಬರುತ್ತೆ. ಆಲ್ ವೀಲ್ ಡ್ರೈವ್ ಬಂದು ನಿಮಗೆ ಡೀಸೆಲ್ ವೇರಿಯಂಟಲ್ಲಿ ಮಾತ್ರ ನಿಮಗೆ ಅವೈಲೇಬಲ್ ಇರುತ್ತೆ. ಡೀಸೆಲ್ ವೆಹಿಕಲ್ಲು ವಿತ್ ನಿಮ್ಗೆ ಆಟೋಮೆಟಿಕಲ್ಲಿ ಮಾತ್ರ ಆಲ್ ವೀಲ್ ಡ್ರೈವ್ ಅವೈಲೇಬಲ್ ಇರುತ್ತೆ. ಇನ್ನು ಲುಕ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ನೀವು ಲುಕ್ಸ್ ನೋಡ್ತಾ ಇರ್ಬೋದು, ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಫ್ರಂಟಲ್ಲಿ. ವಿತ್ ನಿಮಗೆ ಗ್ರಿಲ್ ಕೂಡ ನೋಡ್ತಾ ಇರ್ಬೋದು. ಯಾವ ರೀತಿ ನಿಮ್ಗೆ ಬ್ಲ್ಯಾಕ್ ಕಲರ್ ವಿತ್ ನಿಮಗೆ ಒಂದಷ್ಟು ಗ್ರೇ ಕಲರ್ ಟಚ್ಚಲ್ಲಿ ವಿತ್ ಇನ್ಸರ್ಟ್ಸ್ಗಳು ಕೊಟ್ಟಿದ್ದಾರೆ. ಸೊ ಇನ್ಸರ್ಟ್ಸ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ, ತುಂಬ ಸಖತ್ತಾಗಿ ಬರುತ್ತೆ. ಮತ್ತು ಮಹೇಂದ್ರ ಲೋಗೋ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಫ್ರಂಟಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ಇನ್ನು ನಿಮಗೆ ಫ್ರೆಂಡ್ಸ್ ವೆಂಟ್ಸ್ ಇರಲಿ ಅಂದ್ಬಿಟ್ಟು ನೋಡಿ, ಡಿಸೈನ್ ತಕ್ಕನಾಗಿ ನಿಮಗೆ ವೆಂಟ್ಸ್ಗಳನ್ನ ಯಾವ ರೀತಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅಂತ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಹೆಡ್ಲೈಟ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಇದು ಐಸ್ಕ್ರಿಪ್ಸ್ LED ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು. ಇದು ನಿಮಗೆ C ಟೈಪ್ DRLs ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಬರುತ್ತೆ. ಸೊ ಇಂಡಿಕೇಟರ್ಸ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಒಂದಷ್ಟು ಏನಂದರೆ ಸ್ಪ್ಲಿಟ್ ಟೈಪ್ ಕೊಟ್ಟಿದ್ದಾರೆ. ಅದೇನಾಗುತ್ತೆ ನಿಮಗೆ ತುಂಬ ಚೆನ್ನಾಗಿ ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಮಹೇಂದ್ರ LEDದು ಇಲ್ಲಿ ನೋಡಿ ಮಹೇಂದ್ರ ಲೋಗೋ ಕೊಟ್ಟು LED ಅಂತ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಒಂದಷ್ಟು ಡಿಸೈನ್ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಫಾಗ್ ಲ್ಯಾಂಪ್ ಬರೋದರೆ, ಫಾಗ್ ಲ್ಯಾಂಪ್ ಏನಾಗುತ್ತೆ ಅಂದರೆ ನಿಮಗೆ 2 ಥರ ಕೊಟ್ಟಿದ್ದಾರೆ. ಇದು ಸೇಮ್ ನೋಡಿ ಐಸ್ ಕ್ಯೂಬ್ಸ್ ಥರನೇ ಕಾಣಿಸ್ತಾ ಇದೆ. ಒಂದು ಫಾಗ್ ಲ್ಯಾಂಪ್ಸ್ ನಾರ್ಮಲ್ ಥರ ವರ್ಕ್ ಆಗುತ್ತೆ. ಇನ್ನೊಂದು ಬಂದು ನಿಮಗೆ ಟರ್ನು, ಇವಾಗ ಏನಾದ್ರು ನೀವು ಗಾಡಿ ಸೆಕ್ಷನಲ್ಲಿ ಹೋಗ್ತಾ ಇದ್ದರೆ ನೀವು ಲೆಫ್ಟ್ ಟರ್ನ್ ಆದರೆ ಈ ಲೈಟ್ ಆನ್ ಆಗುತ್ತೆ. ನಿಮ್ಗೆ ರೈಟ್ ಟರ್ನ್ ಆದರೆ ಇನ್ನೊಂದು ಸೈಡ್ದು ಏನು ಬರುತ್ತಲ್ಲ, ಸೊ ಅದು ನಿಮಗೆ ಟರ್ನ್ ನೀವು ಯಾವ ರೀತಿ ಟರ್ನ್ ಮಾಡ್ತೀರೋ ಆ ರೀತಿ ಲೈಟ್ ಆನ್ ಆಗುತ್ತೆ. ಸೊ ಅವಾಗೇನಾಗುತ್ತೆ ನಿಮಗೆ ಕಾರ್ನರಲ್ಲಿ ಸೊ ಲೈಟು ನಿಮಗೆ ತುಂಬ ವಿಜುವಲಬಿಲಿಟಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ಬಂದು ನಿಮಗೆ ಲೆವೆಲ್ 2 ADAS ಕೊಟ್ಟಿದ್ದಾರೆ. ಸೊ ಲೆವೆಲ್ 2 ADAS ವಿತ್ ವೆಂಟ್ಸು ಕೂಡ ಬರುತ್ತೆ. ಹಾಗೆ ಫ್ರಂಟ್ ಬಂಪರ್ ನೋಡ್ತಾ ಇರ್ಬೋದು ನಿಮಗೆ ಸಿಲ್ವರ್ ಕಲರು ಮತ್ತು ಬಾಡಿ ಕಲರು ಹಾಗೆ ಬ್ಲ್ಯಾಕ್ ಕಲರ್ ಟ್ರೈ ಕಲರಲ್ಲಿ ನಿಮ್ಗೆ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಲೆವೆಲ್ 2 ADASಲ್ಲಿ ನಿಮ್ಗೇನು ಇದರಲ್ಲಿ ಒಂದು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಕ್ಯಾಮ್ರಾ ಬರ್ತಿದೆಯಲ್ಲ, ಸೊ ಕ್ಯಾಮ್ರಾ ಪ್ಲೇಸ್ಮೆಂಟು 1.7 MP ಪ್ರೀವಿಯಸಲ್ಲಿ ಬರ್ತಾಯಿತ್ತು. ಸೊ ಅದು ಬಂದು ನಿಮಗೆ 8 MP ಆಗಿದೆ. ಅದರಿಂದ ನಿಮ್ಗೆ ಏನಾಗುತ್ತೆ ಈ ಫಾಗಿ ಕಂಡೀಷನಲ್ಲೂ ಕೂಡ ನಿಮ್ಗೆ ಏನಾಗುತ್ತೆ ಅಂದರೆ ಗಾಡಿ ವಿಸಿಬಿಲಿಟಿ ಆಗಿರ್ಬೋದು. ನಿಮಗೆ ಕೆಲವೊಂದು ಆಕ್ಸಿಡೆಂಟ್ಗಳು ಆಗೋದ್ರಿಂದ ನಿಮ್ಮ ಫಾಗಿ ಕಂಡೀಷನಲ್ಲೂ ನಿಮಗೆ ಏನಾಗುತ್ತೆ ಅಂದರೆ ಸೆನ್ಸ್ ಮಾಡುತ್ತೆ. ಕ್ಯಾಮ್ರಾ ನಿಮಗೆ ಫ್ರಂಟಲ್ಲಿ ಗಾಡಿ ಬರ್ತಾ ಇದೆಯಲ್ವ ಅನ್ನೋದು ನಿಮಗೆ ಎಡಾಸಲ್ಲಿ ಸೆನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೈಡ್ ಲುಕ್ ಬರೋದ್ರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಏನು ಓಲ್ಡ್ XUV ಇತ್ತಲ್ಲ 700, ಸೊ ಅದೇ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನಾಗ್ತಿತ್ತು ಅಂದರೆ ಕ್ಲಾಡಿಂಗ್ ಬಂದು ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಬರ್ತದೆ. ಸೊ ಓಲ್ಡಲ್ಲಿ ಏನಾಗ್ತಿತ್ತು ಅಂದರೆ ನಿಮಗೆ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದು, ಅದು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕ್ಯಾರಿ ಓವರ್ ಮಾಡಿದ್ದಾರೆ. ಇನ್ನು ಟೈರ್ ಬರೋದಾರೆ ನಿಮಗೆ 19 ಇಂಚ್ ಅಲೈ ಕೊಟ್ಟಿದ್ದಾರೆ. ಹಾಗೆ ಟೈರ್ ಸೆಕ್ಷನ್ ಬರೋದಾರೆ 235/55 ಸೆಕ್ಷನ್ ಕೊಟ್ಟಿದ್ದಾರೆ. ಹಾಗೆ ಮ್ಯಾಗು ನೋಡ್ತಾ ಇರ್ಬೋದು ನಿಮ್ಗೆ ಬ್ಲ್ಯಾಕು ಮತ್ತು ಒಂದಷ್ಟು ಸಿಲ್ವರ್ ಟಚಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 4 ಟೈರ್ಗೂ ನಿಮಗೆ ಡಿಸ್ಪ್ಲೇ ಕೊಟ್ಟಿದ್ದಾರೆ ಇದರಾಗಿ. ಸೊ ವಿತ್ ಮಹೇಂದ್ರ ಲೋಗೋ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಹಾಗೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಇನ್ನು 200 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ನೀವು ಕ್ಲಾಡಿಂಗ್ ವರ್ಷನ್ ನೋಡ್ತಾ ಇರ್ಬೋದು, ನಿಮ್ಗೆ ಕ್ಯಾರಿ ಓವರ್ ಮಾಡಿದ್ದಾರೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ. ಸೊ ಇದು ಆಲ್ಮೋಸ್ಟ್ ಅಲ್ಲಿ ಕ್ಲಾಡಿಂಗು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಸೊ ಕಲರು ನಿಮ್ಗೆ ಸೇಮ್ ರೀತಿ ಕಾಣಿಸ್ತಾ ಇದೆ. ಬಟ್ ಬೇರೆ ಕಲರ್ಗಳೆಲ್ಲ ಹೋದಾಗ ನಿಮಗೆ ವೇರಿ ಆಗುತ್ತೆ. ಇನ್ನು ORVM ಬರೋದಾದ್ರೆ ನಿಮಗೆ ORVMಲ್ಲಿ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ. ಇಲ್ಲೊಂದಷ್ಟು ನಿಮಗೆ ಕ್ರೋಮ್ ಇನ್ಸರ್ಟ್ ಮಾಡಿದ್ದಾರೆ. ಹಾಗೆ ಬಾಡಿ ಕಲರ್ ORVM ಬರುತ್ತೆ, ಇಲ್ಲಿ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಹಾಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ನಿಮಗೆ ಇಲ್ಲೇ ಇನ್ಸರ್ಟ್ ಆಗಿದೆ. ಇನ್ನು ಫ್ಲೆಶ್ ಡೋರ್ ಹ್ಯಾಂಡಲ್ಸ್ ಕೂಡ ನಿಮಗೆ ಕ್ಯಾರಿ ಓವರ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಕ್ರೋಮು ಮತ್ತು ಇದೆಲ್ಲ ನಿಮಗೆ ಕ್ಯಾರಿ ಓವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ. ಹಾಗೆ ರೂಫ್ ರೈಲ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ರಿಯರ್ ಲುಕ್ ಬರೋದ್ರೆ ನಿಮಗೆ ಮೇಜರಾಗಿ ಚೇಂಜ್ ಆಗಿರೋದು ಬಂದು ರಿಯರ್ ಲುಕ್ಕಲ್ಲೇ. ಸೊ ನೋಡ್ತಾ ಇರ್ಬೋದು ನಿಮಗೆ
ಯಾವ ರೀತಿ ಇದೆ ಅಂತ ರಿಯರ್ ಲುಕ್ಕು. ಸೊ ಇದರಲ್ಲಿ ನಿಮ್ಗೆ ಏನಾಗಿದೆ ಅಂದರೆ ಸ್ವಲ್ಪ ಒಂದಷ್ಟು ಇದು ಚೇಂಜಸ್ ಮಾಡಿದ್ದಾರೆ. ಇಲ್ಲಿ ಟೈಲ್ ಲ್ಯಾಂಪ್ ಆಗಿರ್ಬೋದು ಮತ್ತು ಇಂಡಿಕೇಟರ್ಸು ಅಷ್ಟೇ, ನಿಮ್ಮ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಬರುತ್ತೆ, ಅವೆಲ್ಲ ನಿಮ್ಗೆ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ, ಹಾಗೆ ಮಹೀಂದ್ರ ಲೋಗೋ ಕೂಡ ಕೊಟ್ಟಿದ್ದಾರೆ. ಇನ್ನು ನಿಮಗೆ ರಿಯರಲ್ಲಿ ಡಿಫಾಗರ್ ಜೊತೆಗೆ ವೈಪರ್ ಕೂಡ ಪ್ಲೇಸ್ಮೆಂಟ್ ಆಗಿದೆ, ಹಾಗೆ ಐ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೂಡ ಬರುತ್ತೆ. ಸ್ಪಾಯ್ಲರ್ ಕೂಡ ನೋಡ್ತಾ ಇರ್ಬೋದು, ಮಿನಿಮಲಿಸ್ಟಿಕ್ ಆಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಶಾರ್ಕ್ ಫಿನ್ ಆಂಟೆನಾ ಕೂಡ ಬರುತ್ತೆ, ಸೊ ನೋಡ್ತಾ ಇರ್ಬೋದು. ಇನ್ನು ನಿಮಗೆ ಇಲ್ಲಿ ನೋಡಿ XUV7XO ಅನ್ನೋದು ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಸೊ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು. ನಿಮಗೆ ಒಂಥರ ಇದು ಕಲರ್ ಆ ರೀತಿ ಆಗಿರೋದ್ರಿಂದ ತುಂಬ ಸಗದ ಕೊಟ್ಟಿದ್ದಾರೆ, ಹಾಗೆ ಬ್ಯಾಡ್ಜಿಂಗು ಅಷ್ಟೇ ತುಂಬ ಚೆನ್ನಾಗಿ ಲುಕ್ ಕಾಣಿಸ್ತಿದೆ. ಇನ್ನು ರಿಯರ್ ಬಂಪರ್ ಬರೋದ್ರೆ ನಿಮಗೆ ಇದೊಂಥರ ಟೆಕ್ಸ್ಚರ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ವಿತ್ ನಿಮ್ಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಟಚಲ್ಲಿ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಕ್ಲಾಡಿಂಗು ಫ್ರಂಟ್ದಲ್ಲಿ ನಿಮಗೆ ಆಲ್ಮೋಸ್ಟ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಲುಕ್ ಕೊಟ್ಟಿರೋದ್ರಿಂದ ಸೊ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಹಿಂದೆಗಡೆ ರಿಯರಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ, ಹಾಗೆ ನಿಮಗೆ ಒಂದಷ್ಟು ಟೆಕ್ಸ್ಚರ್ ಲುಕ್ ಬರುತ್ತೆ, ಮತ್ತು ರಿಫ್ಲೆಕ್ಟರ್ಸ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಡಿಸೈನ್ ಆಗಿದೆ ಅಂತ. ಹಾಗೆ ನಿಮ್ಗೆ ಇಲ್ಲಿ ಒಂದಷ್ಟು ಸಿಲ್ವರ್ ಕಲರ್ ಟಚ್ ಕೊಟ್ಟಿದ್ದಾರೆ, ವಿತ್ ನಿಮಗೆ ಇಲ್ಲಿ ಸಿಲ್ವರ್ ಕಲರ್ ಟಚ್ ಬರುತ್ತೆ ನೋಡ್ತಾ ಇರ್ಬೋದು. ರಿಯರ್ ಬಂಪರಲ್ಲೂ ಅಷ್ಟೇ ನಿಮಗೆ ಒಂಥರ ಟ್ರೈ ಕಲರಲ್ಲಿ ಬರುತ್ತೆ. ಇನ್ನು ರಿವರ್ಸ್ ಕ್ಯಾಮ್ರಾ ಕೂಡ ಪ್ಲೇಸ್ಮೆಂಟು ಇಲ್ಲೇ ಆಗಿದೆ. ಇನ್ನು ಬೂಟ್ ಸ್ಪೇಸ್ ಬರೋದಾರೆ, ಸೊ ನಿಮಗೆ 3 ರೋನ್ ಏನಾದರೂ ನಿಮಗೆ ನೀವು ಯೂಸ್ ಮಾಡ್ತೀವಿ ಅಂದರೆ ಸೊ ಮಿನಿಮಲಿಸ್ಟಿಕ್ಕಾಗಿ ಬೂಟ್ ಸ್ಪೇಸ್ ಬರುತ್ತೆ. ಸೊ ಆರಾಮಾಗಿ ಒಂದು ಚಿಕ್ಕ ಬ್ಯಾಗ್ಗಳನ್ನ ಕ್ಯಾರಿ ಓವರ್ ಮಾಡ್ಬೋದು. ಅದೇ ನಿಮ್ಗೆ ಏನಾನ 5 ಸೀಟರ್ ಥರ ಯೂಸ್ ಮಾಡ್ತೀವಿ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಫ್ಲ್ಯಾಟ್ ಫೋಲ್ಡ್ ಆಗುತ್ತೆ ಲಾಸ್ಟ್ ರೋ. ಸೊ ಇದು ಲಾಸ್ಟ್ ರೋ ಫೋಲ್ಡ್ ಆದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಅಲ್ಲಿ 500 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ನಿಮಗೆ ಏನಾರ 5 ಪ್ಯಾಸೆಂಜರ್ಸ್ ನೀವು ಯೂಸ್ ಮಾಡ್ತಿದ್ದೀವಿ ಅಂದಾಗ ಅವಾಗ ನಿಮ್ಗೆ ಬೂಟ್ ಸ್ಪೇಸ್ ಜಾಸ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಿಯರಲ್ಲಿ ನೋಡಿದ್ರೆ ನಿಮಗೆ ಇದನ್ನು ರೀಕ್ಲೈನ್ ಮಾಡ್ಕೋಬೋದು. ಸೊ ರಿಯಲ್ ಸೀಟ್ಗಳನ್ನ ರೀಕ್ಲೈನ್ ಮಾಡ್ಕೊಳ್ಬೋದು, ಮತ್ತು ನಿಮಗೆ ಬೂಟ್ ಲ್ಯಾಂಪ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ LED ಬೂಟ್ ಲ್ಯಾಂಪ್ ಕೊಟ್ಟಿದ್ದಾರೆ, ಇದೊಂದು ಒಳ್ಳೆ ಫೀಚರ್ಸ್ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಸ್ಪೇರ್ ವೀಲ್ ಬರೋದ್ರೆ ಸ್ಪೇರ್ ವೀಲ್ ಬಂದು ಕೆಳಗಡೆ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಸ್ಪೇರ್ ವೀಲ್ ಬಂದು ನಿಮ್ಗೆ ಕೆಳಗಡೆ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಬೂಟಲ್ಲಿ ನಿಮಗೆ ಜಾಗ ಆಗೋದಿಲ್ಲ ಅಂದ್ಬಿಟ್ಟು ರಿಯರ್ ಸೈಡಲ್ಲಿ ಡೌನ್ ದ ಸೈಡ್ ಸ್ಪೇರ್ ವೀಲ್ ಬರುತ್ತೆ. ಸೊ ಇನ್ನು ಕೀ ಬಗ್ಗೆ ಹೇಳಿದ್ರೆ ನಿಮಗೆ ಕೀಯಲ್ಲಿ ಲಾಕು ಅನ್ಲಾಕು ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇನ್ನು ನಾರ್ಮಲಾಗಿ ನಿಮಗೆ ನಮ್ಮ ಮಹೀಂದ್ರ ಲೋಗೋ ಕೀ ಕೊಟ್ಟಿದ್ದಾರೆ. ಸೊ ಇನ್ನು ನಿಮಗೆ ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ನಿಮಗೆ ಒಂದು ಟ್ಯಾನ್ ಕಲರ್ ಮತ್ತು ಬೀಚ್ ಕಲರ್ ಕಾಂಬಿನೇಷನಲ್ಲಿ ತುಂಬ ಸಗದಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಇಂಟೀರಿಯರ್ ಅಂತೂ ಒಂದು ಪ್ರೀಮಿಯಮ್ ಆಗಿ ಕೊಟ್ಟಿದ್ದಾರೆ. ಇದು ಇನ್ನು ಡೋರ್ ಪ್ಯಾಡ್ ಬರೋದ್ರೆ ನೀವು ಸೊ ಡೋರ್ ಪ್ಯಾಡಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಒಂಥರ ಟ್ರೈ ಕಲರ್ ಕಾಣಿಸುತ್ತೆ. ಇದು ಟ್ಯಾನ್ ಕಲರು ಮತ್ತು ಇದು ಡಾರ್ಕ್ ಕ್ರೋಮ್ ಕಲರ್ ಥರ ಬರುತ್ತೆ, ಪೇಂಟೆಡ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಇದು ನಿಮಗೆ ಬೀಚ್ ಕಲರ್ ಕೊಟ್ಟಿದ್ದಾರೆ. ಸೊ ಇದಂತೂ ತುಂಬ ಸಗದಾಗಿ ಕೊಟ್ಟಿದ್ದಾರೆ ಲುಕ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಹಾರ್ಮೋನ್ ಕಂಡರ್ ಸ್ಪೀಕರ್ ಆಗಿರ್ಬೋದು, ಸ್ಪೀಕರ್ಗಳಂತೂ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಮತ್ತು ಸ್ಪೀಕರ್ಸು ನಿಮಗೆ ಡಾಲ್ಬಿ ಅಟ್ಮಾಸ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಟ್ವಿಟರ್ ಬರುತ್ತೆ, ಇಲ್ಲೂ ನಿಮ್ಗೊಂದು ಸ್ಪೀಕರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲೂ ನಿಮ್ಗೆ ಸ್ಪೀಕರ್ ಬರುತ್ತೆ. ಸ್ಪೀಕರ್ಸ್ಗಳಂತೂ ತುಂಬ ಸಗದಾಗಿ ಕೊಟ್ಟಿದ್ದಾರೆ, ಮತ್ತು ನಿಮಗೆ ಸೌಂಡ್ ಸಿಸ್ಟಮ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ನೋಡಿ ಸೀಟು ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಸೀಟ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಇದೊಂದು ಫಂಕ್ಷನ್ ಇಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ 6 ವೇ ಅಡ್ಜಸ್ಟೇಬಲ್ ಎಲೆಕ್ಟ್ರಿಕ್ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಸೀಟಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಸೀಟ್ನ. ಮತ್ತು ನಿಮಗೆ 3 ಮೆಮೊರಿ ಫಂಕ್ಷನ್ಸ್ ಅವೈಲೇಬಲ್ ಇರುತ್ತೆ ಸೀಟ್ಗೆ. ಸೊ ಆಲ್ಮೋಸ್ಟ್ ಅಲ್ಲಿ ನೀವು 3 ಮೆಂಬರ್ಸ್ಗೆ ಏನಾರ ಬೇಕು ಅಂದರೆ ನೀವು ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ವಿತ್ ನಿಮಗೆ ಡಾರ್ಕ್ ಕ್ರೋಮ್ ಪೇಂಟೆಡ್ ಫಿನಿಶ್ ಆಗಿರ್ಬೋದು, ಇವೆಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರೀಮಿಯಮ್ನೆಸ್ ಎತ್ತು ಕಾಣಿಸುತ್ತೆ. ಹಾಗೆ ನಿಮಗೆ ಮಿರರ್ ಕಂಟ್ರೋಲ್ಸ್ ಆಗಿರ್ಬೋದು, ಔಟ್ಸೈಡ್ ಮಿರರ್ ಕಂಟ್ರೋಲ್, ORVM ಕಂಟ್ರೋಲ್ಸ್ ಎಲ್ಲ ನಿಮಗೆ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಹಾಗೆ ವಿಂಡೋಸ್ ಕಂಟ್ರೋಲ್ಸ್ಗಳು ಅಷ್ಟೇ ನೀವು ನೋಡ್ತಾ ಇರ್ಬೋದು. ವಿತ್ ನಿಮಗೆ ಸೀಟ್ಸು ಅಲ್ಲಿ ನೋಡಿ, ಇದು ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಇನ್ನು ನಿಮ್ಮ ಸ್ಟೇರಿಂಗ್ ಬಗ್ಗೆ ಹೇಳಿದ್ರೆ ಲೆದರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಡ್ಯುಯಲ್ ಟೋನ್ ಕಲರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಟ್ಯಾನು ಮತ್ತು ಬ್ಲ್ಯಾಕ್ ಕಲರ್ ಬರುತ್ತೆ ಕಲರ್ ಕಾಂಬಿನೇಷನಲ್ಲಿ. ಇಲ್ಲಿ ಸೆಂಟ್ರಲ್ಲಿ ನಿಮ್ಗೆ ಡ್ಯುಯಲ್ ಸ್ಪೋಕ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಏನಂದರೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಬರುತ್ತಲ್ಲ, ಸೊ ಅದ್ರ ಕಂಟ್ರೋಲ್ಸ್ ಬರುತ್ತೆ. ಲೆಫ್ಟ್ ಸೈಡಲ್ಲಿ ಬಂದು ನಿಮಗೆ ಲೆವೆಲ್ 2 ಅಡಾಸ್ ಆಗಿರ್ಬೋದು, ಮತ್ತು ಕ್ರೂಸ್ ಕಂಟ್ರೋಲ್ದು, ಹಾಗೆ ನಿಮಗೆ ಸ್ಪೀಡೋಮೀಟರ್ ಕಂಟ್ರೋಲ್ಸ್ ಏನಿದೆಯಲ್ಲ, ಸೊ ಅದು ಬಂದು ನಿಮಗೆ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚಲ್ಲಂತೂ ಸಗದಾಗಿ ಬರುತ್ತೆ. ಹಾಗೆ ನಿಮ್ಗೆ ಏರ್ ಬ್ಯಾಗ್ ಕೂಡ ಇಲ್ಲೇ ಡ್ರೈವರ್ ಬ್ಯಾಗು ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಇನ್ನು ಮಹೀಂದ್ರ ಲೋಗೋ ಕೂಡ ನೋಡಿ ಯಾವ ರೀತಿ ಫೀಲ್ ಆಗುತ್ತೆ ಅಂತ. ಸೊ ಇದೊಂದು ತುಂಬ ಚೆನ್ನಾಗಿ ಅನಿಸುತ್ತೆ ನನಗನ್ಸಿದ್ದು. ವಿತ್ ನಿಮಗೆ ರೈಟ್ ಸೈಡಲ್ಲಿ ಬಂದು ನಿಮಗೆ ಹೆಡ್ಲೈಟ್ ಆಪ್ಷನ್ಸ್ ಬರುತ್ತೆ, ಆಟೋ ಹೆಡ್ ಲ್ಯಾಂಪ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ ಆಪ್ಷನ್ಸ್ ಬರುತ್ತೆ. ಇನ್ನು ಸ್ಟೇರಿಂಗ್ ಬಂದು ನಿಮಗೆ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ 2 ಬರುತ್ತೆ. ಬಟ್ ಇದು ನಿಮಗೆ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಆಟೋಮೆಟಿಕ್ ಬಂದಿಲ್ಲ. ಇನ್ನು ನಿಮಗೆ ಸ್ಪೀಡೋಮೀಟರ್ ಬಗ್ಗೆ ಹೇಳಿದ್ರೆ ಸ್ಪೀಡೋಮೀಟರ್ ನಿಮಗೆ ಲೆಫ್ಟ್ ಸೈಡಲ್ಲಿ ಕಿಲೋಮೀಟರ್ ಸ್ಪೀಡ್ ಏನು ಇದೆಯಲ್ಲ, ಸೊ ಅದ್ರ ತೋರಿಸುತ್ತೆ. ರೈಟ್ ಸೈಡಲ್ಲಿ ನಿಮಗೆ RPMದು ಮತ್ತು ಗೇರ್ ಇಂಡಿಕೇಷನ್ಸ್ ಎಲ್ಲ ಬರುತ್ತೆ. ಹಾಗೆ ನಿಮಗೆ ಇಲ್ಲೊಂದಷ್ಟು ವಾರ್ನಿಂಗ್ಸ್ ಎಲ್ಲ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಮತ್ತು ನಿಮಗೆ ಸೀಟ್ ಬೆಲ್ಟ್ಸ್ ಆಗಿರ್ಬೋದು, ಅಡಾಸ್ ಆಗಿರ್ಬೋದು, ಸೊ ನೋಡ್ತಾ ಇರ್ಬೋದು.
ಸೊ ಡ್ರೈವರ್ ಇನ್ಫಾರ್ಮೇಷನಲ್ಲಿ ನೀವು ನೋಡ್ತಾ ಇರ್ಬೋದು ಕರೆಂಟ್ ಟ್ರಿಪ್ ಯಾವ ರೀತಿ ಇದೆ, ನಿಮಗೆ ಏನೇನು ಇದೆ ಅನ್ನೋದನ್ನ ನಿಮಗೆ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಟ್ರಿಪ್ ಎ ಟ್ರಿಪ್ ಬಿ ಆಗಿರ್ಬೋದು, ನಿಮಗೆಲ್ಲ ಇನ್ಫಾರ್ಮೇಷನ್ಸ್ ಇಲ್ಲೇ ಸಿಗುತ್ತೆ. ಮತ್ತು ಫ್ಯೂಲ್ ಎಕಾನಮಿ ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ವೆಹಿಕಲ್ ಇನ್ಫಾರ್ಮೇಷನ್ ಬರೋದಾರೆ, ವೆಹಿಕಲ್ ಇನ್ಫಾರ್ಮೇಷನಲ್ಲಿ ನಿಮಗೆ ಯಾವ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಆಗಿರ್ಬೋದು, ಹಾಗೆ ನಿಮಗೆ ಟೈರ್ ಟೆಂಪ್ರೇಚರು ಅದೆಲ್ಲ ನಿಮಗೆ ಇಲ್ಲೇ ಇಂಟಿಗ್ರೇಟ್ ಇಲ್ಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಇದರಲ್ಲಿ ಇನ್ನೊಂದೇನೆಂದರೆ ನೋಡಿ, ರೋಲ್ ಆ್ಯಂಡ್ ಪಿಚ್ ಅಂತ. ಸೊ ನೀವೇನೋ ಆಫ್ ರೋಡ್ ಮಾಡ್ಬೇಕಾದ್ರೆ ಗಾಡಿ ಯಾವ ರೀತಿ ಆ್ಯಂಗಲಲ್ಲಿ ಇದೆ ಅನ್ನೋದು ಕೂಡ ನಿಮಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಹಾಗೆ ನಿಮಗೆ DF ಅನ್ನೋದೊಂದು ಬರುತ್ತಲ್ಲ, ಸೊ ಈ BS6 ಇದಾಗಿರೋದ್ರಿಂದ DF ಲೆವೆಲ್ ಎಷ್ಟಿದೆ ಅನ್ನೋದು ಕೂಡ ನಿಮ್ಗೆ ಇಲ್ಲೇ ತೋರಿಸುತ್ತೆ. ವಿತ್ ನಿಮ್ಗೆ ನೋಡಿದರೆ ಡ್ರೈವ್ ಅಸಿಸ್ಟ್ ಅನ್ನೋದು ಬರುತ್ತೆ. ಹಾಗೆ ಡ್ರೈವ್ ಅಸಿಸ್ಟಲ್ಲಿ ನಿಮಗೆ ಲೆವೆಲ್ 2 ADAS ಏನಿದೆಯಲ್ಲ, ಸೊ ಫ್ರಂಟಲ್ಲಿ ನಾನು ಹೇಳ್ದಂಗೆ ನೀವು ಇವಾಗ ಫಾಗಿ ಇದರಲ್ಲಿ ಹೋಗ್ತಾಯಿದ್ದೆ, ನೀವು ಆನ್ ಮಾಡಿಕೊಂಡ್ರೆ ಫ್ರಂಟಲ್ಲೇ ನನ್ನ ಗಾಡಿ ಇದ್ದರೆ ಸೊ ಕಾರೇನ ಮೂವ್ ಆಗ್ತಿದ್ರೆ ನಿಮಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ವಿತ್ ನಿಮ್ಗೆ ಇದರಲ್ಲಿ ಏನಂದರೆ ನ್ಯಾವಿಗೇಷನ್ ಒಂದು ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಫುಲ್ ಡಿಸ್ಪ್ಲೇ ಆಗುತ್ತೆ ನ್ಯಾವಿಗೇಷನಲ್ಲಿ. ಸೊ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನೀವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನೋಡೋಂಗಿಲ್ಲ, ಸೊ ಆ ರೀತಿ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಿಮಗೆ ಸ್ಪೀಡ್ ಇಂಡಿಕೇಷನ್ ಅಷ್ಟೇ ನ್ಯಾವಿಗೇಷನಲ್ಲಿ. ಆದಮೇಲೆ ನಿಮಗೆ ಡೌನ್ ಲೆವೆಲಲ್ಲಿ ಮಿನಿಮಲಿಸ್ಟಿಕ್ಕಾಗಿ ತೋರಿಸುತ್ತೆ. ಸೊ ಇದೆಲ್ಲ ನಿಮಗೆ ಏನಾಗುತ್ತೆ ಅಂದರೆ ಒಂದು ಪ್ರೀಮಿಯಮ್ನೆಸ್ನ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೆಂಟ್ರಲ್ಲಿ ಇದಕ್ಕೆ ಬರೋದ್ರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಮ್ಯೂಸಿಕ್ ಕನೆಕ್ಟಿವಿಟಿ ಆಗಿರ್ಬೋದು, ಫೋನ್ ಕನೆಕ್ಟಿವಿಟಿ, ರೇಡಿಯೋ ಕನೆಕ್ಟಿವಿಟಿ ಎಲ್ಲ ಬರುತ್ತೆ. ಮತ್ತು ಇದರಲ್ಲಿ ಏನಂದರೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಒಂದು ಒಳ್ಳೆ ಪ್ರೀಮಿಯಮ್ಮು ಚಿಪ್ ಇದು ಮಾಡಿದ್ದಾರೆ. ಸೊ ಅದೇನಾಗುತ್ತೆ ನಿಮಗೆ ಇದು ಟಚ್ ಎಲ್ಲ ನಿಮಗೆ ಫಾಸ್ಟಾಗಿ ವರ್ಕ್ ಆಗುತ್ತೆ. ಆ್ಯಂಡ್ರಾಯ್ಡ್ ಆ್ಯಪಲ್ ನೋಡಿ ಯಾವ ರೀತಿ ವರ್ಕ್ ಆಗ್ತಾಯಿದೆ ಅಂತ. ವಿತ್ ನಿಮಗೆ ಆ್ಯಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ ವೈರ್ಲೆಸ್ ಕೊಟ್ಟಿದ್ದಾರೆ. ಹಾಗೆ ಪರ್ಫಾರ್ಮೆನ್ಸು ನಿಮ್ಗೆ ಗಾಡಿದು ಏನಾದ್ರು ಪರ್ಫಾರ್ಮೆನ್ಸ್ ಡಿಸ್ಪ್ಲೇ ಬೇಕು ಅಂದರೆ ಸೊ ನಿಮಗೆ ಇಲ್ಲೇನು ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಆನ್ ರೋಡ್ ಆಗಿದ್ದರೆ ಆನ್ ರೋಡು, ಕಾಂಪಸ್ ಕೂಡ ನಿಮ್ಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ವಿತ್ ನಿಮಗೆ ಟೈರ್ ಡೈರೆಕ್ಷನ್ನು, ಸೊ ನೋಡಿ ಟೈರ್ ರನ್ ಮಾಡಿದ್ರೆ ನಿಮ್ಗೆ ಟೈರ್ ಡೈರೆಕ್ಷನ್ ಕೂಡ ಬರುತ್ತೆ. ಮತ್ತು ವೆಹಿಕಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಮತ್ತು ಲ್ಯಾಪ್ ಇನ್ಫಾರ್ಮೇಷನ್ ನೀವು ಬೇಕು ಅಂದರೆ ನೀವು ಇದು ಮಾಡ್ಕೋಬೋದು. ಹಾಗೆ ಆಡಿಯೋ ಸೆಟ್ಟಿಂಗ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಹಾರ್ಮನ್ ಕಾರ್ಡನ್ ಸ್ಪೀಕರ್ ಆಗಿರೋದ್ರಿಂದ ನಿಮಗೆ ಆಡಿಯೋ ಸೆಟ್ಟಿಂಗ್ಸ್ ಕೂಡ ಬರುತ್ತೆ. ಸೊ ನಿಮಗೆ ಎಷ್ಟು ಯಾವ ರೀತಿ ನಾಯ್ಸ್ ಲೆವೆಲ್ ಕೂಡ ನೀವು 3D ಸರೌಂಡಿಂಗು ಡೈಮೆನ್ಷನ್ ಕೂಡ ನೀವು ಇದು ಮಾಡ್ಕೋಬೋದು. ಸೊ ಆ ರೀತಿ ಬರ್ತದೆ ನೋಡಿ. ಸೊ ನಿಮ್ಗೆ ಯಾವ ಥರ ಬೇಕು ನೀವು ಆ ರೀತಿ ಸೆಟ್ ಮಾಡ್ಕೋಬೋದು ಆಡಿಯೋ ಸೆಟ್ಟಿಂಗ್ಸ್ನ. ವಿತ್ ನಿಮಗೆ ನ್ಯಾವಿಗೇಷನ್ಸು ಅಷ್ಟೇ ನೋಡ್ತಾ ಇರ್ಬೋದು. ನ್ಯಾವಿಗೇಷನ್ಸು ನಿಮಗೆ ನಾರ್ಮಲ್ ಏನು ಡ್ರೈವರ್ ಡಿಸ್ಪ್ಲೇ ತೋರಿಸಿದ್ನಲ್ಲ, ಸೊ ಅದೇ ರೀತಿ ನಿಮ್ಗೆ ಬರ್ತಾಯಿದೆ ನ್ಯಾವಿಗೇಷನ್ಸು ಅಷ್ಟೇ. ಹಾಗೆ ಅಪ್ಲಿಕೇಶನ್ಸು ಅಷ್ಟೇ ನೋಡ್ತಾ ಇರ್ಬೋದು. ನಿಮಗೆ ಅಪ್ಲಿಕೇಶನ್ಸ್ ಯಾವ ರೀತಿ ಬೇಕು. ಆ್ಯಂಬಿಯೆಂಟ್ ಲೈಟು, ಇದರಲ್ಲಿ ಇನ್ನೊಂದೇನೆಂದರೆ ಆ್ಯಂಬಿಯೆಂಟ್ ಲೈಟು ನಿಮಗೆ ತುಂಬ ಕಲರ್ ಆಪ್ಷನ್ಸ್ ಬರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಸೊ ಕಸ್ಟಮ್ಸ್ ಕೂಡ ಮಾಡ್ಕೋಬೋದು. ನೋಡಿ ಇದು ಡ್ರೈವ್ ಮೋಡ್ಸ್ ಪ್ರಕಾರ ಆ್ಯಂಬಿಯೆಂಟ್ ಲೈಟ್ ವರ್ಕ್ ಆಗುತ್ತೆ. ಮಾನ್ಸೂನ್ ಬೇಕು ಅಂದರೆ ಮಾನ್ಸೂನ್ ಥರ ವರ್ಕ್ ಆಗುತ್ತೆ. ಹಾಗೆ ಸಮ್ಮರಲ್ಲಿ ಬೇಕು ಅಂದರೆ ಸಮ್ಮರ್ ಥರ ವರ್ಕ್ ಆಗುತ್ತೆ ನಿಮಗೆ. ಸೊ ಯಾವ ರೀತಿ ನಿಮಗೆ ಬೇಕೋ ಆ ರೀತಿ ನಿಮಗೆ ಆ್ಯಂಬಿಯೆಂಟ್ ಲೈಟ್ ವರ್ಕ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಕಸ್ಟಮ್ಸ್ ಕೂಡ ಮಾಡ್ಕೋಬೋದು. ನೀವು ಇಲ್ಲಿ ಡ್ಯಾಶ್ಬೋರ್ಡ್ಗೆ ಒಂದು ಕಲರ್ ಸೆಟ್ ಮಾಡ್ಕೋಬೋದು. ಸೊ ನೋಡಿ ಇಲ್ಲಿ ರೆಡ್ ಲೈಟ್ ಬರ್ತಾಯಿದೆ. ಸೊ ಅದೇ ರಿಯರ್ ಡೋರ್ಗೆ ನೀವು ಗ್ರೀನ್ ಸೆಟ್ ಮಾಡಿದ್ರೆ, ಸೊ ರಿಯರ್ ಡೋರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಗ್ರೀನ್ ಸೆಟ್ ಆಗಿದೆ. ಹಾಗೆ ನಿಮಗೆ ಫ್ರಂಟ್ ಡೋರ್ ನೋಡ್ತಾ ಇರ್ಬೋದು. ನಾನು ಫ್ರಂಟ್ ಡೋರ್ ಬ್ಲೂ ಸೆಟ್ ಮಾಡಿದ್ದೀನಿ. ಸೊ ನೋಡಿ, ಸೊ ಬ್ಲೂ ಕಲರ್ ಬರ್ತಾಯಿದೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಫ್ರಂಟ್ ಡ್ಯಾಶ್ಬೋರ್ಡಲ್ಲಿ ರೆಡ್ ಬರ್ತಾಯಿದೆ, ಫ್ರಂಟ್ ಡೋರಲ್ಲಿ ಬ್ಲೂ ಬರ್ತಾಯಿದೆ, ರಿಯರ್ ಡೋರಲ್ಲಿ ಸೊ ಗ್ರೀನ್ ಕಲರ್ ಬರ್ತಾಯಿದೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಸೆಟ್ ಮಾಡ್ಕೋಬೋದು. ಇಲ್ಲ ಮೂರು ಡೋರ್ದು ಒಂದೇ ಕಲರ್ ಲಿಂಕ್ ಮಾಡಿದ್ರೆ ಏನಾಗುತ್ತೆ, ಸೊ 3 ಕಲರ್ ಏನಾಗುತ್ತೆ ನೋಡಿ, 3 ಕಲರ್ದು ಲಿಂಕ್ ಆಗಿರುತ್ತೆ. ಸೊ ಆ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇವೆಲ್ಲ ನಿಮಗೆ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು ಆ್ಯಂಬಿಯೆಂಟ್ ಲೈಟ್ನ. ಮತ್ತು ನೀವು ಡ್ರೈವ್ ಮೋಡ್ಸ್ ಆಗಿರ್ಬೋದು, ಕ್ಲೈಮೇಟ್ ಕಂಟ್ರೋಲ್ಸು, ನಿಮಗೆ AC ಕಂಟ್ರೋಲ್ಸ್ ನಿಮಗೆ ನೋಡಿ ಸ್ಕ್ರೀನಲ್ಲೇ ಚೇಂಜ್ ಮಾಡ್ಕೋಬೋದು. ವಿತ್ ನಿಮಗೆ ಬ್ಲೋವರ್ ಸ್ಪೀಡ್ ಆಗಿರ್ಬೋದು, ಇಲ್ಲ ಇದು ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಆಪ್ಷನ್ಸ್ ನೋಡಿ. ಸೊ ಫ್ರಂಟು ಮತ್ತು ಪ್ಯಾಸೆಂಜರ್ ಸೈಡ್ಗೆ ಎರಡಕ್ಕೂ ವೆಂಟಿಲೇಟೆಡ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ವೆಂಟಿಲೇಟೆಡ್ಸು ನೀವು ಬೇಕು ಅಂದರೆ ಆನ್ ಮಾಡ್ಕೋಬೋದು, ಬೇಡ ಅಂದರೆ ಆಫ್ ಮಾಡ್ಕೋಬೋದು. ನೋಡಿ ಡ್ಯುಯಲ್ ಕ್ಲೈಮೇಟ್ ಝೋನು. ಸೊ ನಿಮಗೆ ರೈಟ್ ಸೈಡ್ ಯಾವ ರೀತಿ ಬೇಕೋ ನೀವು ಆ ರೀತಿ, ಡ್ರೈವರ್ ಸೈಡ್ ಮಾತ್ರ ಬರುತ್ತೆ ಇದು ಪ್ಯಾಸೆಂಜರ್ ಸೈಡ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು. ಸೊ ಆ ರೀತಿ ನಿಮಗೆ ಡ್ಯುಯಲ್ ಕ್ಲೈಮೇಟ್ ಝೋನ್ ಬರುತ್ತೆ. ಇನ್ನು ಅಪ್ಲಿಕೇಶನಲ್ಲಿ ಡ್ರೈವ್ ಮೋಡ್ಸ್ ನೋಡಿದ್ರೆ ನಿಮಗೆ ಡ್ರೈವ್ ಮೋಡ್ಸಲ್ಲಿ ಟಿಪ್ಪು, ಝ್ಯಾಪು, ಝೂಮು, ಕಂಟ್ರೋಲ್ ಅಂತ 4 ಡ್ರೈವ್ ಮೋಡ್ಸ್ ಬರುತ್ತೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಡ್ರೈವ್ ಮೋಡ್ಸ್ ಅಡ್ಜಸ್ಟ್ ಮಾಡ್ಕೋಬೋದು.
ಇನ್ನು ಬಂದು ನಿಮಗೆ ಡ್ರೈವ್ ಅಸಿಸ್ಟೆಂಟ್ಸ್ ಆಗಿರ್ಬೋದು. ಸೊ ಡ್ರೈವ್ ಅಸಿಸ್ಟೆಂಟ್ಸಲ್ಲಿ ನಿಮಗೆ ಲೇನ್ ಅಸಿಸ್ಟೆಂಟು, ಕೊಲಿಷನ್ ವಾರ್ನಿಂಗು ಮತ್ತು ಸ್ಪೀಡ್ ಲಿಮಿಟ್ದು. ಸೊ ಇದೆಲ್ಲ ಏನಾಗುತ್ತೆ ನಿಮಗೆ ನೀವು ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಮತ್ತು ನಿಮಗೆ ರೆಸ್ಪಾನ್ಸ್ ಆಗಿರ್ಬೋದು, ವಾರ್ನಿಂಗ್ ಕಂಟ್ರೋಲ್ಸ್ ಎಲ್ಲ ನೀವು ಇದು ಮಾಡ್ಕೋಬೋದು. ಹಾಗೆ ನಿಮಗೆ ಈಕೋ ಸೆನ್ಸ್ ಆಗಿರ್ಬೋದು. ಸೊ ಈಕೋ ಸೆನ್ಸು ನಿಮಗೆ ಅಪ್ಲಿಕೇಶನ್ಸ್ದು ನಿಮ್ಗೆ ಯಾವ ರೀತಿ ವರ್ಕ್ ಆಗ್ತಾಯಿದೆ, ಆಕ್ಸಲ್ರೇಷನ್ ಆಗಿರ್ಬೋದು, ಐಡ್ಲಿಂಗಲ್ಲಿ ಆಗಿರ್ಬೋದು, ಗೇರ್ ಶಿಫ್ಟಿಂಗು, ನಿಮಗೆ ಸ್ಪೀಡಿಂಗ್ದೆಲ್ಲ ನಿಮ್ಗೆ ಯಾವ್ಯಾವ ರೀತಿ ವರ್ಕ್ ಆಗ್ತಾಯಿದೆ, ಗಾಡಿ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ಸಮ್ಮರಿ ನೋಡಿ ಇಲ್ಲೇ ಗೊತ್ತಾಗುತ್ತೆ. ಮತ್ತು ಹಿಸ್ಟ್ರಿ ನೀವು ಬೇರೆ ಯಾರಿಗಾರ್ಗಾನ ಕೊಟ್ಟಿದ್ರೆ ನಿಮ್ಗೆ ಹಿಸ್ಟ್ರಿ ಕೂಡ ಗೊತ್ತಾಗುತ್ತೆ. ಸೊ ಯಾವ್ಯಾವ ಡೇಟಲ್ಲಿ ಯಾವ್ಯಾವ ರೀತಿ ಓಡಿಸಿದ್ದಾರೆ ಮತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅನ್ನೋದು ಕೂಡ ನಿಮ್ಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಹಾಗೆ ನಿಮಗೆ ಸೆಕ್ಯೂರ್ 360 ಅಂತ ಬರುತ್ತೆ. ಮತ್ತು ಸಾಫ್ಟ್ವೇರ್ ಅಪ್ಡೇಟ್ ಏನಾದರೂ ಸಾಫ್ಟ್ವೇರ್ ಅಪ್ಡೇಟ್ ಬರುತ್ತೆ. ಮತ್ತು ಸರೌಂಡಿಂಗ್ಸ್ ವ್ಯೂ 360 ಡಿಗ್ರಿ ವ್ಯೂ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಇದು 3D ವ್ಯೂ. ಸೊ 3D ವ್ಯೂ ನಿಮಗೆ ಯಾವ ರೀತಿ ನಿಮಗೆ ಒಂದು ಸಣ್ಣ ಪುಟ್ಟ ಏನಾನ ಇದ್ರೂ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಆ ರೀತಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು 3D ವ್ಯೂ ಅಲ್ಲಿ ಆಗಿದೆ. ಮತ್ತು ನಿಮಗೆ 4 ಕ್ಯಾಮ್ರಾದು ಒಂದೇ ಡಿಸ್ಪ್ಲೇಲಿ ತೋರಿಸ್ತಾ ಇರ್ಬೋದು ನೋಡಿ. ನಿಮಗೆ ಫ್ರಂಟು ಲೆಫ್ಟು ರೈಟು ಮತ್ತು ರಿಯರ್ ಲೆಫ್ಟು ರೈಟು ಎಲ್ಲನೂ ನಿಮ್ಗೆ ಟೈಟ್ ಪಾರ್ಕಿಂಗ್ ಸ್ಪೇಸಲ್ಲಿದ್ದಾಗ ನೀವು ಗಾಡಿ ಮೂವ್ ಮಾಡಬೇಕಾದಾಗ ತುಂಬ ಯೂಸ್ ಆಗುತ್ತೆ. ಇಲ್ಲ ಫ್ರಂಟ್ ಬೇಕು ಅಂದರೆ ಫ್ರಂಟ್ ಮಾತ್ರ ಡಿಸ್ಪ್ಲೇ ಮಾಡ್ಕೋಬೋದು, ರಿಯರ್ ಬೇಕು ಅಂದರೆ ರಿಯರ್ ಮಾತ್ರ ಡಿಸ್ಪ್ಲೇ ಮಾಡ್ಕೋಬೋದು. ಮತ್ತು ರಿವರ್ಸು ಕೂಡ ನೋಡ್ಕೋಬೋದು ಮತ್ತು ಫ್ರಂಟ್ ಕೂಡ ನೋಡ್ಕೋಬೋದು. ಸೊ ಆ ರೀತಿ ಇದೆ ನಿಮಗೆ. ಮತ್ತು 3D ವ್ಯೂ ಬೇಕು ಅಂದರೆ 3D ವ್ಯೂ ಅಲ್ಲಿ ಕೂಡ ನೀವು ನೋಡ್ಕೋಬೋದು. 3D ವ್ಯೂ ಅಲ್ಲಿ ನಿಮಗೆ ಸೈಡ್ ವ್ಯೂ ಬರುತ್ತೆ. ಸೊ ಫ್ರಂಟು ಸೈಡು ಜೊತೆಗೆ ಕಾರ್ನರಿಂಗ್ ವ್ಯೂ ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇದೆಲ್ಲ ನಿಮಗೆ ಒಂದಷ್ಟು ಪ್ರೀಮಿಯಮ್ನೆಸ್ನ ಎತ್ತು ಕಾಣಿಸುತ್ತೆ ಅಂತ ಹೇಳ್ಬೋದು. ಇನ್ನು ಫನ್ ನೆಟ್ವರ್ಕು ಕೂಡ ನಿಮಗೆ ಇಲ್ಲೇ ಇದೆ. ಸೊ ನಿಮಗೆ ಯಾವ್ಯಾವ ರೀತಿ ನಿಮ್ಗೆ ಇವಾಗ ಡ್ರೈವರ್ ಓಡಿಸ್ತಾ ಇರ್ಬೇಕಾದ್ರೆ ಪ್ಯಾಸೆಂಜರ್ಸ್ಗಳಿಗೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂದಾಗ ನಿಮಗೆ ಯೂಟ್ಯೂಬ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು. ಸೊ ಅದೆಲ್ಲ ನಿಮಗೆ ಇಲ್ಲೇ ಅಪ್ಲಿಕೇಶನ್ನ ಇವರೇ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಆರಾಮಾಗಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇವೆಲ್ಲ ಯೂಸ್ ಮಾಡ್ಕೋಬೋದು. ಇವೆಲ್ಲ ನಿಮಗೆ ಫೀಚರ್ಸ್ಗಳನ್ನ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಪ್ಯಾಸೆಂಜರ್ ಸೈಡಲ್ಲಿ ಒಂದು ಸ್ಕ್ರೀನ್ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ಪ್ಯಾಸೆಂಜರ್ ಸೈಡ್ ಸ್ಕ್ರೀನ್ ನೋಡಿದ್ರೆ ನಿಮಗೆ ಇದರಲ್ಲೂ ಅಷ್ಟೇ ನಿಮ್ಮ ಸ್ಪೀಕರ್ ಮ್ಯೂಸಿಕ್ ಸೆಟ್ಟಿಂಗ್ಸ್ ಆಗಿರ್ಬೋದು ಮತ್ತು ಫನ್ ನೆಟ್ವರ್ಕು ಈ ಸೆಟ್ಟಿಂಗ್ಸ್ ಎಲ್ಲ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ನಿಮಗೆ ಯೂಟ್ಯೂಬ್ ಆಗಿರ್ಬೋದು ನೀವೆಲ್ಲ ಇಲ್ಲೇ ಇದು ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು ಪ್ಯಾಸೆಂಜರ್ ಸೈಡ್ಗೆ. ಇನ್ನೊಂದೇನೆಂದರೆ ಇದರಲ್ಲಿ ಸೇಫ್ಟಿ ವೈಸು ಸೊ ಪ್ಯಾಸೆಂಜರ್ ಸೈಡಲ್ಲಿ ಸ್ಕ್ರೀನ್ ಇದಾಗ್ತಾಯಿದ್ರೆ ನಿಮಗೆ ಡ್ರೈವರ್ ಸೈಡಿಂದ ಸೊ ಪ್ಯಾಸೆಂಜರ್ ಸೈಡಲ್ಲಿ ನೋಡಿ ಸ್ಕ್ರೀನ್ ಆನ್ ಆಗಿದೆ, ಬಟ್ ಡ್ರೈವರ್ ಸೈಡಿಂದ ನೋಡಿ ಕಾಣಿಸ್ತಾನೆ ಇಲ್ಲ. ಸೊ ಆ ರೀತಿ ನಿಮಗೆ ಕೊಟ್ಟಿದ್ದಾರೆ. ಸೊ ನಿಮಗೆ ಫ್ರಂಟಲ್ಲಿ ಹೋಗಿ ಕೂತ್ಕೊಂಡ್ರೆ ಮಾತ್ರ ನಿಮಗೆ ಆಲ್ಮೋಸ್ಟಲ್ಲಿ ನಿಮಗೆ ಕ್ಲಿಯರ್ ವಿಸಿಬಿಲಿಟಿ ಬರುತ್ತೆ. ಸೊ ಆ ರೀತಿ ಇದೆ ನಿಮಗೆ ಡಿಸ್ಪ್ಲೇ. ಸೊ ನೀವು ಏನಾನ ಪ್ಯಾಸೆಂಜರ್ ಸೈಡಲ್ಲಿ ಕೂತ್ಕೊಂಡು ನೀವು ಅವರು ವೀಡಿಯೋ ನೋಡಬೇಕು ಅಂದರೆ ಮಾತ್ರ ನಿಮ್ಗೆ ವರ್ಕ್ ಆಗುತ್ತೆ. ಡ್ರೈವರ್ಗೆ ಡಿಸ್ಟರ್ಬ್ ಆಗಿ ಅವರು ವೀಡಿಯೋ ನೋಡ್ತಾರೆ ಇಲ್ಲ ಡ್ರೈವ್ ಮಾಡ್ಬೇಕಾದ್ರೆ ಏನು ಇದಾಗಬಾರ್ದು ಅಂತ ನಿಮ್ಗೆ ಆ ರೀತಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೈಡಲ್ಲಿ ನಿಮಗೆ ವ್ಯೂಯಿಂದ ಕಾಣಿಸೋದಿಲ್ಲ. ಸೊ ಇನ್ನು ಸೆಂಟ್ರಲ್ ಬರೋದ್ರೆ ನಿಮಗೆ ಇಲ್ಲೊಂದಷ್ಟು ನಿಮಗೆ ಲೆದರ್ ಟಚ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಸಾಫ್ಟ್ ಟಚ್ ಲೆದರ್ ಟಚ್ ಬರುತ್ತೆ. ಹಾಗೆ ನಿಮಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಆಗಿರ್ಬೋದು. ವಿತ್ ನಿಮಗೆ AC ಕಂಟ್ರೋಲ್ಸು ಅಷ್ಟೇ ನಿಮಗೆ AC ತುಂಬ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೊಂದಷ್ಟು ಡಾರ್ಕ್ ಕ್ರೋಮ್ ಥರ ಪೇಂಟೆಡ್ ಫಿನಿಶ್ ಕೊಟ್ಟಿದ್ದಾರೆ. ಇನ್ನು ಬಂದು ನಿಮಗೆ ಇಲ್ಲಿ ಒಂದಷ್ಟು ಟಚ್ ಬರುತ್ತೆ. ಹಜಾರ್ಡ್ ಸ್ವಿಚ್ ಆಗಿರ್ಬೋದು, ಹಜಾರ್ಡ್ ಬಟನು ಮತ್ತು 360 ಡಿಗ್ರಿ ಕ್ಯಾಮ್ರಾ ಮತ್ತು ಡ್ರೈವ್ ಮೋಡ್ದು. ಹಾಗೆ ಪ್ಯಾಸೆಂಜರ್ ಏರ್ ಬ್ಯಾಗು ಆನ್ ಆ್ಯಂಡ್ ಆಫ್ ಬಟನ್ ಕೂಡ ಬರುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 65 ವಾಟ್ಸು ಟೈಪ್ C ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಹಾಗೆ ನಿಮಗೆ ಟೈಪ್ A ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಇಲ್ಲೂ ಕೂಡ ನಿಮಗೆ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಎರಡು ಸೈಡು ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ. ಹಾಗೆ ಮ್ಯಾನ್ಯಲ್ ಗೇರ್ ಬಾಕ್ಸ್ ಅವರಿಂದ 6 ಸ್ಪೀಡ್ ಟ್ರಾನ್ಸ್ಮಿಷನ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ. ಹಾಗೆ ಆಟೋ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಹಾಗೆ ಆಟೋ ಹೋಲ್ಡ್ ಕೂಡ ಬರುತ್ತೆ. ಇನ್ನು ನಿಮಗೆ ಇಲ್ಲಿ ಒಂದಷ್ಟು ಕಪ್ ಹೋಲ್ಡರ್ ಇಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಇಲ್ಲಿ ಇದೊಂದು ಜಾಯ್ಸ್ಟಿಕ್ಕು ತುಂಬ ಸಖತ್ ಅನಿಸಿದ್ದು ನನಗೆ. ಯಾಕೆ ಅಂತ ಹೇಳಿದ್ರೆ ನೀವು ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ನೋಡಿ ವಾಲ್ಯೂಮ್ ಬಟನ್ ಪ್ರೆಸ್ ಮಾಡ್ಬಿಟ್ಟು ನೀವು ಇಲ್ಲೇ ಯೂಸ್ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ. ಹಾಗೆ ನಿಮಗೆ ಫ್ಯಾನ್ ಸ್ಪೀಡ್ AC ಫ್ಯಾನ್ ಸ್ಪೀಡ್ದು ನೀವು ಇಲ್ಲೇ ಸೆಟ್ ಮಾಡಿಕೊಂಡು ಇಲ್ಲೇ ಯೂಸ್ ಮಾಡ್ಕೋಬೋದು. ಮತ್ತು ಡ್ರೈವ್ ಮೋಡ್ಸ್ದು ಅಷ್ಟೇ ನಿಮ್ಗೆ ಆಪ್ಷನ್ಸ್ಗಳು ಇಲ್ಲೇ ಬರುತ್ತೆ. ಹಾಗೆ ನಿಮಗೆ ಇದೆಲ್ಲ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಹಾಗೆ ಲೆದರ್ ಆರ್ಮ್ರೆಸ್ಟ್ ಕೂಡ ಬರುತ್ತೆ. ವಿತ್ ನಿಮಗೆ ಅಡ್ಜಸ್ಟಬಲ್ ಆರ್ಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಇನ್ನೂ ಬಂದು ನಿಮಗೆ ಅದರಲ್ಲಿ ಸ್ಪೇಸು ಡಿಸೆಂಟ್ ಎನಫ್ ಸ್ಪೇಸ್ ಕೊಂಡು ಅಂತ ಹೇಳ್ಬೋದು. ವಿತ್ ನಿಮಗೆ ಕೂಲಿಂಗ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ವಿತ್ ಇಲ್ಲಿ ನೀವೇನಾನ ಕೀ ಇಡಬೇಕು ಕೀ ಇಲ್ಲಾಂದರೆ ಬೇರೆ ಏನಾನ ಕಾಯಿನ್ಸ್ ಇಡೋ ಅಷ್ಟು ಟ್ರೇ ಥರನೂ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸೀಟ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಸೀಟ್ಸ್ ಅಂತೂ ಫ್ರಂಟಲ್ಲಿ ವೆಂಟಿಲೇಟರ್ ಸೀಟ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೀಟ್ಸ್ ಅಂತೂ ತುಂಬ ಸಖತ್ ಕಂಫರ್ಟಬಲ್ ಆಗಿದೆ. ಬಕೆಟ್ ಫಿಟ್ನೆಸ್ ಆಗಿರ್ಬೋದು. ನೀವು ಒಂದು ಲಾಂಗ್ ಡ್ರೈವ್ ಮಾಡ್ತೀವಿ ಅಂದ್ರೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಟ್ಯಾನು ಮತ್ತು ಬೀಚ್ ಕಲರ್ ಆಗಿರೋದ್ರಿಂದ ತುಂಬ ಲುಕ್ಕು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಿಮಗೆ ಡೋರ್ ಗ್ಲೋ ಬರೋದರೆ ಇದರಲ್ಲಿ ನಿಮಗೆ ಲೈಟ್ ಆಪ್ಷನ್ಸ್ ಜೊತೆ ಕೂಲಿಂಗ್ ಗ್ಲೋ ಬಾಕ್ಸ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸಲ್ಲಿ ಇಡೋಕ್ಕೆ ಸಫಿಷಿಯೆಂಟ್ ಎನಫ್ ಅಂತಲೇ ಹೇಳ್ಬೋದು.
ವಿತ್ ನಿಮ್ಗೆ ಸನ್ವೈಸರ್ ಬರೋದರೆ ಸನ್ವೈಸರ್ ಕೂಡ ನೋಡ್ತಾ ಇರ್ಬೋದು. ನಿಮಗೆ ಸನ್ವೈಸರಲ್ಲಿ ಲೈಟ್ ಆಪ್ಷನ್ಸ್ ಜೊತೆಗೆ ಮಿರರ್ ಕೂಡ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಸನ್ವೈಸರಲ್ಲಿ ನಿಮಗೆ ಮಿರರ್ ಆಪ್ಷನ್ಸ್ ಬರೋದಿಲ್ಲ, ನಾರ್ಮಲಾಗಿ ಕೊಟ್ಟಿದ್ದಾರೆ. ಇನ್ನು ಸ್ಪೀಕರ್ಸ್ ನೋಡೋದಾರೆ ನೀವು ನೋಡ್ತಾ ಇರ್ಬೋದು, ರೂಫಲ್ಲೂ ಕೂಡ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಸೊ ಯಾಕೆಂದರೆ ಹರ್ಮನ್ ಕಾರ್ಡನ್ ಕಡೆಯಿಂದ ಒಂದು ಡಾಲ್ಮಿ ಅಟ್ಮಾಸ್ ಫೀಲ್ ಬರಬೇಕು ನೀವು ಗಾಡಿ ಓಡಿಸ್ಬೇಕಾರೆ ಅಂದ್ಬಿಟ್ಟು ಅದ್ರ ಫೀಲ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಇಲ್ಲೂ ಕೂಡ ಒಂದು ಸ್ಪೀಕರ್ ಬರುತ್ತೆ. ಬರೋದಾರೆ ನಿಮಗೆ ಫ್ರೇಮ್ಲೆಸ್ ಏರ್ ವಿಮ್ ಬರುತ್ತೆ, ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ಆಟೋ ಡಿಮ್ಮಿಂಗ್ ಏರ್ ವಿಮ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಸನ್ಗ್ಲಾಸ್ ಹೋಲ್ಡರ್ ಆಗಿರ್ಬೋದು, ಹಾಗೆ ನಿಮಗೆ ಇಲ್ಲಿ ಲೈಟ್ ಆಪ್ಷನ್ಸು ಕೂಡ ನೋಡ್ತಾ ಇರ್ಬೋದು. ಹಾಗೆ ವಿತ್ ನಿಮಗೆ SOS ಬಟನು, ಸನ್ರೂಫ್ ಓಪನ್ ಆಪ್ಷನ್ಸು ಎಲ್ಲ ನಿಮ್ಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಸನ್ರೂಫ್ ಅಂತೂ ನಿಮಗೆ ನೋಡ್ತಾ ಇರ್ಬೋದು, ಪೆನೋರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ. ತುಂಬ ಯೂಜಾಗಿ ಓಪನ್ ಆಗುತ್ತೆ, ತುಂಬ ಸಖತ್ತಾಗಿದೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಇನ್ನೊಂದು ಬಂದು ನಿಮಗೆ ಇಲ್ಲಿ ನೋಡಿ ಬಾಸ್ ಮೋಡ್ ಬರುತ್ತೆ. ಸೊ ಫ್ರಂಟ್ ಸೀಟಲ್ಲಿ ನಿಮಗೆ ಬಾಸ್ ಮೋಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ನಿಮಗೆ 4 ಟೈಪ್ ಥರ ಬಾಸ್ ಮೋಡ್ ಬರುತ್ತೆ. ಅದು ವಿತ್ ನಿಮಗೆ ಎಲೆಕ್ಟ್ರಿಕಲಿ ಬರುತ್ತೆ. ಸೊ ನೋಡಿ ನಿಮಗೆ ಫ್ರಂಟು ಸೀಟ್ ಮೂವ್ ಮಾಡೋಕ್ಕಾಗಿರ್ಬೋದು, ಇಲ್ಲ ಇದು ರಿಯರ್ ಮೂವ್ ಮಾಡೋಕ್ಕಾಗಿರ್ಬೋದು, ತುಂಬ ಸಗದಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂತ ನೋಡ್ತಾ ಇರ್ಬೋದು, ನಿಮಗೆ ಎಲೆಕ್ಟ್ರಿಕಲಾಗಿ ಮೂವ್ ಆಗುತ್ತೆ. ಇನ್ನು ಫ್ರಂಟು ಕ್ಯಾಬಿನ್ದು ರಿವ್ಯೂ ಇದಾಗಿತ್ತು. ರಿಯರ್ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಸೊ ರಿಯರ್ ಕ್ಯಾಬಿನಲ್ಲಿ ನಿಮಗೆ ಫ್ಲೆಶ್ ಡೋರ್ ಹ್ಯಾಂಡಲ್ಸ್ ಕೂಡ ಬರುತ್ತೆ. ಸೊ ಸೇಮ್ ಫ್ಲೆಶ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಇನ್ನು ಡೋರ್ ಪ್ಯಾಡ್ ಬರೋದಾರೆ ನಿಮಗೆ ಡೋರ್ ಪ್ಯಾಡಲ್ಲಿ ನಿಮಗೆ ಟ್ಯಾನ್ ಕಲರ್ ಮತ್ತು ಬೀಚ್ ಕಲರ್ ಇತ್ತಲ್ಲ, ಸೊ ಅದೇ ಕ್ಯಾರಿ ಓವರ್ ಮಾಡಿದ್ದಾರೆ. ಮತ್ತು ನಿಮಗೆ ಇಲ್ಲೊಂದಷ್ಟು ಡೋರ್ ಕ್ರೋಮ್ ಥರ ಪೇಂಟೆಡ್ ಫಿನಿಶ್ ಬರುತ್ತೆ. ಇಲ್ಲಿ ನಿಮಗೆ ಒಂದಷ್ಟು ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ಪೇನೋ ಬ್ಲ್ಯಾಕ್ ಫಿನಿಶ್ ಟಚ್ ಆಗಿರ್ಬೋದು. ಮತ್ತು ಸ್ಪೀಕರ್ಗಳು ಅಷ್ಟೇ ನೋಡ್ತಾ ಇರ್ಬೋದು. ಇದು ಟ್ವಿಟರ್ ಬರುತ್ತೆ ಇದರಲ್ಲಿ ಹಾರ್ಮನ್ ಕಾರ್ಡ್ ಒಂದು, ಮತ್ತು ಸ್ಪೀಕರ್ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಆಗಿದೆ. ನಿಮಗೆ ಬಾಟಲ್ ಸ್ಪೇಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ ನಿಮಗೆ ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಗಿರೋದು ಅಂದರೆ ಸನ್ವೈಸರು. ಸೊ ಸನ್ವೈಸರು ರಿಯರ್ ಪ್ಲೇಸ್ಮೆಂಟ್ಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ರಿಯರ್ ಸೈಡು ಕಂಫರ್ಟ್ ಯಾವ ಇದೆ ಅಂತ ನೋಡ್ತಾ ಹೋಗೋಣ. ಸೊ ರಿಯರ್ ಸೈಡ್ ನೋಡ್ತಾರೆ ನಿಮಗೆ ಫ್ರಂಟ್ ಸೀಟು ನಾನು ನೈಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಇನ್ನು ಬ್ಯಾಕ್ ಸೈಡೇ ಮೂವ್ಮೆಂಟ್ ಆಗಿದೆ. ಬಟ್ ನೋಡ್ತಾ ಇರ್ಬೋದು ನಿಮಗೆ ಹೆಡ್ ರೂಮ್ ಯಾವ ರೀತಿ ಇದೆ ಅಂತ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಥೈ ಸಪೋರ್ಟ್ ಒಂದು ಸಕ್ಕದಾಗಿದೆ. ಮತ್ತಿಂತ ಇರ್ಬೋದು ಇದನ್ನು ನೀವು ರಿಕ್ಲೈನ್ ಕೂಡ ಮಾಡ್ಕೋಬೋದು. ಸೊ ಆರಾಮಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ರಿಕ್ಲೈನ್ ಮಾಡ್ಕೋಬೋದು. ರಿಕ್ಲೈನ್ ಕೂಡ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸೊ 5 ಮೆಂಬರ್ಸ್ ಏನೋ ಹೋಗ್ತಿದ್ದೀವಿ ಅಂದರೆ ತುಂಬ ಕಂಫರ್ಟಬಲಾಗಿ ಕುತ್ಕೊಂಡು ಹೋಗ್ಬೋದು. ಇನ್ನು ನೀರು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಸಕ್ಕದಾಗಿದೆ. ವಿತ್ ನಿಮಗೆ ಇಲ್ಲಿ 65 ವೋಲ್ಟ್ಸ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ ರಿಯರ್ ಸೈಡಲ್ಲಿ ಎರಡು ಸೈಡುಗೆ ನಿಮಗೆ 65 ವೋಲ್ಟ್ಸ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಇನ್ನು ನಿಮ್ಗೆ ಏನಾನ ಆಕ್ಸೆಸರೀಸ್ ಹಾಕಿ ನೀವು ಟ್ಯಾಬ್ ಆಗಿರ್ಬೋದು ಇದಾಗಿರ್ಬೋದು ನೀವು ಜಾಯಿನ್ ಮಾಡ್ಕೋಬೋದು. ವಿತ್ ನಿಮಗೆ ರಿಯರ್ AC ವೆಂಟ್ಸ್ ಬರೋದಾರೆ ರಿಯರ್ AC ವೆಂಟ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದೇನೆಂದರೆ ನಿಮಗೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪೋರ್ಟ್ ಕೂಡ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ರಿಯರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪೋರ್ಟ್ ಕೂಡ ಆ್ಯಡ್ ಆಗಿದೆ. ನಿಮಗೆ ಇಲ್ಲಿ ರಿಯರಲ್ಲಿ LED ಲೈಟ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಮತ್ತು ನಿಮಗೆ ಗ್ರ್ಯಾಬ್ ಹ್ಯಾಂಡ್ಲ್ ಜೊತೆಗೆ ಕೋಟು ಕೂಡ ಬರುತ್ತೆ. ರಿಯರಲ್ಲಿ ಇನ್ನೊಂದು ಏನಂದರೆ ಇದು ಅಡಿಷನಲ್ಲು XV7X ಹೋದಲ್ಲಿ ನಿಮಗೆ ರಿಯರ್ ಎರಡು ಸೈಡು ವೆಂಟಿಲೇಟರ್ ಆಪ್ಷನ್ಸ್ ಬರುತ್ತೆ. ಸೊ ಇದೊಂದು ಕಂಫರ್ಟ್ ಅಂತ ಹೇಳ್ಬೋದು. ರಿಯರ್ ಪ್ಯಾಸೆಂಜರ್ಸ್ಗೂ ನಿಮಗೆ ವೆಂಟಿಲೇಟರ್ ಸೀಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ನಿಮಗೆ 3 ಪ್ಯಾಸೆಂಜರ್ಸ್ಗೂ ಹೆಡ್ರೆಸ್ಟ್ ಬರುತ್ತೆ, ಅಡ್ಜಸ್ಟಬಲ್ ಹೆಡ್ರೆಸ್ಟು. ಸೊ ಈ ಲೆಫ್ಟ್ ಟು ರೈಟ್ ಪ್ಯಾಸೆಂಜರ್ಸ್ಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಸೆಂಟ್ರಲ್ ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಓಕೆ, ನೀವು ಆರಾಮಾಗಿ ಎಲ್ಲನ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೆಂಟ್ರದ್ದು ಕ್ಯಾಬಿನ್ದು ರಿವ್ಯೂ ಇದಾಗಿತ್ತು. ಸೊ ರಿಯರ್ ಕಂಫರ್ಟ್ ಯಾವ ರೀತಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ರಿಯರ್ ಕ್ಯಾಬಿನ್ಗೆ ನೀವು ಹೋಗ್ಬೇಕಾದ್ರೆ ಒಂದೇ ಒಂದು ಟಚ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ನಿಮಗೆ ಸೀಟ್ ಫೋಲ್ಡ್ ಆಗುತ್ತೆ. ಸೀಟ್ ಫೋಲ್ಡ್ ಆಗಿದ ತಕ್ಷಣ ನೀವು ಆರಾಮಾಗಿ ಈಸಿ ವೇಯಲ್ಲಿ ನೀವು ಹೋಗ್ಬೋದು. ಸೊ ನೋಡ್ತಾ ಇರ್ಬೋದು. ಸೊ ಫ್ರಂಟಲ್ಲಿ ಸೀಟು ನನ್ನ ಹೈಟ್ಗೆ ಅಡ್ಜಸ್ಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನೀ ರೂಮು ಸಫಿಷಿಯೆಂಟ್ ಎನಫು, ಬಟ್ ಹೆಡ್ ರೂಮ್ ಓಕೆ. ಹಾಗೆ ನಿಮಗೆ ಥೈ ಸಪೋರ್ಟ್ ಒಂದು ಸ್ವಲ್ಪ ಕಂಫರ್ಟ್ನೆಸ್ ಅನ್ಸೋದಿಲ್ಲ. ಸೊ ಯಾಕಂದರೆ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ತುಂಬ ಇದಾಗೋದಿಲ್ಲ. ಸೊ ನನ್ನ ಹೈಟು 5'10", 5'11" ಇದೆ. ಸೊ 5.5, 5.6 ಇರೋರಿಗೆ ಒಂದು ಲೆವೆಲ್ಗೆ ಕುತ್ಕೊಂಡು ನೀವು ಆರಾಮಾಗಿ ಡ್ರೈವ್ ಮಾಡ್ಕೋಬೋದು. ಸೊ ನಮ್ಮಂಥವ್ರು ಏನಂದರೆ ಒಂದು 1 ಅವರ್ಸ್ 2 ಅವರ್ಸ್ ಹೋಗ್ತಿದ್ದಂಗೆ ಸ್ವಲ್ಪ ಬ್ರೇಕ್ ತೊಗೋಬೇಕಾಗುತ್ತೆ. ಆ ರೀತಿ ಕಂಫರ್ಟ್ ಇದೆ. ಮತ್ತು ನಿಮ್ಗೆ ಇನ್ನೊಂದಂದರೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಕುತ್ಕೋಬೋದು. ಈ ಬ್ಯಾಕ್ ಸಪೋರ್ಟ್ಗೇನು ಅಂಥ ಡಿಫಿಕಲ್ಟಿ ಅನಿಸೋದಿಲ್ಲ. ಸೊ ಥೈ ಸಪೋರ್ಟ್ ಒಂದೇ ಪ್ರಾಬ್ಲಮ್ ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿದೆ. ವಿತ್ ನಿಮಗೆ ಇಲ್ಲಿ ಕೂಡ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರಲ್ಲಿ AC ವೆಂಟ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ವಿತ್ ನಿಮಗೆ ಕಪ್ ಹೋಲ್ಡರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ AC ವೆಂಟ್ಸ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಬ್ಲೋವರ್ ಕಂಟ್ರೋಲ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಬ್ಲೋವರ್ ಕಂಟ್ರೋಲ್ಸ್ ನಿಮಗೆ ಯಾವ ರೀತಿ ಬೇಕೋ ನೀವು ಬೇಡ ಅಂದರೆ ಆಫ್ ಕೂಡ ಮಾಡ್ಕೋಬೋದು. ರಿಯರಲ್ಲಿ ಬೇಕು ಅನ್ನೋರಿಗೆ ಆನ್ ಮಾಡ್ಕೋಬೋದು. ಹಾಗೆ ನಿಮಗೆ 12 ವೋಲ್ಟ್ಸ್ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ರಿಯರಲ್ಲಿ ನಿಮಗೆ 12 ವೋಲ್ಟ್ಸ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕಪ್ ಹೋಲ್ಡರ್ ಕೂಡ ಬರುತ್ತೆ. ಸೊ
ಸೊ ಓವರಾಲ್ ಮಹೀಂದ್ರ XUV7X ಹೋದ ರಿವ್ಯೂ ಇದಾಗಿತ್ತು. ಸೊ ಇದರ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ 13.66 ಲ್ಯಾಕ್ಸಿಂದ ಎಕ್ಸ್-ಶೋರೂಮ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಟಾಪ್ ಎಂಡ್ ನಿಮಗೆ 24 ಲ್ಯಾಕ್ಸ್ವರೆಗೂ ಹೋಗುತ್ತೆ. ಯಾರೆಲ್ಲ ಒಂದು ಒಳ್ಳೆ 7X ಗಾಡಿ ನೋಡ್ತಾ ಇದ್ದೀರಾ ವಿತ್ 7 ಸೀಟರು ವಿತ್ ಪ್ರೀಮಿಯಮ್ನೆಸ್ಸು, ಹಾಗೆ ಒಂದಷ್ಟು ಇವಾಗ ತ್ರೀ ಸ್ಕ್ರೀನ್ ಆಗಿರ್ಬೋದು. ಇದರಲ್ಲಿ ಏನಂದರೆ ನಿಮಗೆ ಬೇಸ್ ಎಂಡಿಂದನೇ 3 ಸ್ಕ್ರೀನ್ ಕಂಪಲ್ಸರಿಯಾಗಿ ಬರುತ್ತೆ. ಅದೊಂದು ಒಳ್ಳೆ ಕ್ರೇಜಿ ಫೀಚರ್ಸ್ ಅಂತಲೇ ಹೇಳ್ಬೋದು. ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮನೆ ಬಿಟ್ಟು ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.